ಇಲ್ಲಿಯವರೆಗೆ ಎಲ್ಲರೂ ಮಾತನಾಡಿದ್ದಾರೆ. ಇದು ಟೋಟಲಿ ಒಂದು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಇವೆಲ್ಲ ಏನು ನಡೀತಾ ಇವೆ ಆಕ್ಟಿವಿಟೀಸ್ಗಳು ಸಮಾಜದಲ್ಲಿ, ಇದು ಟೋಟಲಿ ಸರ್ಕಾರ ಹಿಡ್ಕೊಂಡು ಏನಪ್ಪ ಇದರ ಉದ್ದೇಶ ಅಂತ ಕೇಳಿದ್ರೆ ನಮ್ಮ ಹಿಂದೂ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಒಂದೇ ಒಂದವ, ಮತ್ತು ಬೇರೆ ಏನೂ ಅಲ್ಲ. ಅನೇಕ ಷಡ್ಯಂತ್ರಗಳು ನಡೀತಾ ಇವೆ. ಇವತ್ತ ಇಂಥ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ನಮ್ಮಂತ ಕಾಡಸಿದ್ದೇಶ್ವರಂತ ದಿಟ್ಟವಾಗಿರ್ತಕ್ಕಂಥ ರಾಷ್ಟ್ರ ಸಂತರನ್ನು ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಡಬೇಕು, ತೇಜೋವಧೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು, ಯಾಕಂದ್ರೆ ಕೆಲವರು ಸ್ವಾಮಿಗಳು ಇಂಥ ತೇಜೋವಧೆಗೆ ಬಂತು ಅಂದ್ರೆ ಹಾಸಿಗೆ ಹಾಕೊಂಡು ಮಲ್ಕೊಳ್ತಕ್ಕಂಥ ಸ್ವಾಮಿಗಳು ಅದೀವಿ. ಆದ್ರೆ ಕಾಡಸಿದ್ದೇಶ್ವರ ಅಪ್ಪುಗಳು ಅಂಥವರಲ್ಲ. ಸನಾತನ ಧರ್ಮ ರಕ್ಷಣೆಗಾಗಿ ಇಡೀ ತಮ್ಮ ಪ್ರಾಣವನ್ನೇ ಈ ಧರ್ಮ ರಕ್ಷಣೆಗಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಧೀಮಂತ ಸಂತ. ಇವತ್ತು ಅಂಥವರಿಗೆ ತೇಜೋವಧೆ ಮಾಡಿ ಅವರಿಗೂ ಮೂಲೆಗಳು ಕೂಡಿಸ್ಬೇಕು ಅಂತಕ್ಕಂಥ ಇದು ಏನು ಷಡ್ಯಂತ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ. ಆ ಸರ್ಕಾರಕ್ಕೆ ತಕ್ಕವಾಗಿರ್ತಕ್ಕಂಥ ಪಾಠ ನಾವು ನೀವೆಲ್ಲ ಕೊಡಬೇಕಾಗಿದೆ. ಯಾಕಂದ್ರೆ ರಾಜ್ಯ ಸುವ್ಯವಸ್ಥಿತವಾಗಿ ನಡಿಬೇಕಾಗಿತ್ತು ಅಂದ್ರೆ ಹಿಂದಿನ ಕಾಲದಲ್ಲಿ ಧರ್ಮದಂಡ ಇರ್ತಿತ್ತು ಅದರ ಮೇಲೆ. ಆದ್ರೆ ಇವತ್ತ ಆ ರಾಜದಂಡದಲ್ಲಿ ರಾಜದಂಡದವರೇ ಧರ್ಮದಂಡ ಹಿಡ್ಕೊಂಡು ಎಲ್ಲ ಸಮಾಜ ಛಿದ್ರ ವಿಚ್ಛಿದ್ರ ಮಾಡ್ತಾ ಇದ್ದಾರೆ. ಆದ್ರ ಇಂಥ ರಾಜಧರ್ಮವನ್ನು, ಇಂಥ ಧರ್ಮ ದಂಡವನ್ನು ರಕ್ಷಣೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ನಮ್ಮ ಹಿಂದೆ ಒಂದು ಸನಾತನ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಪಕ್ಷ ಇದೆ ಅಂದ್ರೆ ಅದು ಬಿಜೆಪಿ ಪಕ್ಷ. ಅದು ಬಿಜೆಪಿ ಪಕ್ಷ. ಅದು ಖಡಖಂಡಿತವಾಗಿ ಹೇಳಬೇಕಾಗ್ತದೆ. ನಮ್ಮ ಸಂತರ ಮೇಲೆ ನಮ್ಮ ದೌರ್ಜನ್ಯ ಬಂದಾಗ ನಮ್ಮನ್ನು ರಕ್ಷಣೆ ಕೊಡ್ತಕ್ಕಂಥದ್ದು ಅದೊಂದು ಪಕ್ಷ ನಮ್ಮ ಮೇಲೆ ಇದೆ ಅಂತಕ್ಕಂಥ ಇಂದ ಈ ಒಂದು ದೊಡ್ಡ ಸಮಾವೇಶ ನಾವು ಇವತ್ತು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಇಂಥ ಒಂದು ಹಿಂಗ್ಯಾಕೆ ಹೇಳ್ತೀರಿ ಅಪ್ಪ ಅವ್ರ ಅಂತ ನೀವು ಏನ್ ಕೇಳಿ, ನಮಗೇನು ಯಾವ ಪಕ್ಷದಿಂದ ಅವರು ಇಲ್ಲಿ ಯಾರಾದ್ರೆ ಇದ್ದಿರಬಹುದು ಅಥವಾ ನೋವಾಗಿರಬಹುದು ನಿಮ್ಗೆ. ಯಾಕಂದ್ರೆ ನಾವು ಈ ಸಮಾಜ ಈ ಒಂದು ಕಾರ್ಯಕ್ರಮ ಬರಬೇಕಾಗಿತ್ತು ಅಂದ್ರೂ ಕೂಡ ನಮ್ಗೆ ಅನೇಕ ಫೋನ್ಗಳು ಬಂದು, ನೀವು ಮಹಾರಾಷ್ಟ್ರದಿಂದ ಹೋಗ್ತೀರಿ ಅದಕ್ಕೆ ಹೋಗ್ಬೇಡ್ರಿ ನಿಮಗೂ ಗಡಿಪಾರ್ ಮಾಡ್ತಾರ ಅಂತಂದ್ರು. ನಂದ ನಮಗೆ ಯಾಕೆ ಗಡಿಪಾರ ಮಾಡ್ತಾರಪ್ಪ? ಗಡಿಪಾರ ನೀವೇನು ಮಾಡಿರಲಿಲ್ಲ, ಎಲ್ಲ ನಮ್ಮ ಕಾಡಸಿದ್ದೇಶ್ವರ ಅಪ್ಪಗಳಿಗೆ ಆ ಗಡಿಪಾರ ಮಾಡದ ಸ್ವಾಮಿಗಳ ಜೊತೆ ನಾವು ಅವ್ರ ಜೊತೆ ನಾವು ಗಡಿಪಾರ ಆಗಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ನಮ್ಮ ಸಂತ ಸಮಾವೇಶ ಇದು ಬಬಲೇಶ್ವರದ ಸಂತ ಸಮಾವೇಶದ. ಅದಕ್ಕಾಗಿ ಟೋಟಲಿ ಈಗರೆ ನಮ್ಮ ಧರ್ಮ ವೀರಶೈವ ಲಿಂಗಾಯತ ಅಂದು ಛಿದ್ರ ವಿಚಿದ್ರ ಮಾಡ್ಯಾರ, ಇದೇ ಸರ್ಕಾರದವರೇ ಮಾಡ್ಯಾರ. ಆದ್ರ ಅದಕ್ಕೆ ಈ ಹಿಂದೂ ಸಂಖ್ಯೆ ಕಡಿಮೆ ಮಾಡ್ಬೇಕಂತಕ್ಕಂಥದ್ದು ಇನ್ನೂ ಅನೇಕ ಜಾಲತಾಣಗಳು ನಡೀತಾ ಇವೆ ಸಮಾಜದಲ್ಲಿ. ಒಂದು ಡ್ರಗ್ಸ್ ಮಾಫಿಯಾದಿಂದ ಅಥವಾ ಲವ್ ಜಿಯಾದಲ್ಲಿಂದ ಇನ್ನೂ ಅನೇಕ ಆಕ್ಟಿವಿಟೀಸ್ಗಳು ಈ ಸಮಾಜದಲ್ಲಿ ನಡೀತಾವೆ. ಅದಕ್ಕೆ ನೀವೆಲ್ಲರೂ ಜಾಗೃತ ಆಗಬೇಕು. ಅದಕ್ಕಾಗಿ ಇದು ಎಲ್ಲ ನಮ್ಮ ಸನಾತನ ಧರ್ಮವಾಗಿ ಉಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ನೀವೆಲ್ಲ ಇವತ್ತು ಬಬಲೇಶ್ವರದಿಂದ ಶ್ರೀ ಗಣೇಶಾಯನಮ ಶುರುವಾಗಿದೆ. ಕಾಡಸಿದ್ದೇಶ್ವರ ಅಪ್ಪುಗಳು ಎಲ್ಲೆಲ್ಲಿ ಆಹ್ವಾನ ಮಾಡ್ತಾರೆ, ಎಲ್ಲೆಲ್ಲಿ, ಯಾಕಂದ್ರೆ ಈಗ ಯೋಗೇಶ್ವರ ತಾಯವರು ಹೇಳಿದ್ರು ಮಹಾರಾಷ್ಟ್ರದಾಗೂ ಮಾಡ್ತೇವೆ, ಖಂಡಿತವಾಗಿ ಮಹಾರಾಷ್ಟ್ರದಾಗೂ ಕೂಡ ನಾವು ಮಾಡ್ತೇವೆ. ಅದಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಕಾಡಸಿದ್ದೇಶ್ವರ ಅಪ್ಪುಗಳು ಇದ್ರೆ ಇಂಥ ವಿರಾಟವಾದ ಹಿಂದೂ ಸಮಾವೇಶನು ಕೂಡ ನಾವು ಮಹಾರಾಷ್ಟ್ರದಲ್ಲಿ ಮಾಡಲಿಕ್ಕೆ ಸನ್ನದ್ರಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ. ಯಾಕಂದ್ರೆ ಧರ್ಮಕ್ಕಾಗಿ ಇದಕ್ಕಾಗಿ ಎಲ್ಲ ಕಾವಿ ದಾರಿಗಳು ಏನೇನೋ ಮಾತನಾಡಿದ್ರು ಅಂತಕ್ಕಂಥ ಮಾತುಗಳು ನಿಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ಹೇಳಿದರು. ಬಹುಶಃ ನನಗೆ ಅನಿಸ್ತದ ಇವ್ರೇನು ನಾವು ಷಡ್ಯಂತ್ರ ಮಾಡ್ತಾ ಇದಾರಲ್ಲ, ಇವರಿಗೆ ಅವ್ರ ತಂದೆ ಯಾರ ಗುರುತಿಲ್ಲ ಬಹುಶಃ.
ಅವ್ರ ನಿಜವಾದ ತಂದೆ ಯಾರ ಗುರುತಿಲ್ಲ ಅವ್ರಿಗೆ. ಅದನ್ನ ಮರೆತು ಇನ್ ನೀವೇ ತಿಳ್ಕೋರಿ ಅವರು ಹೆಂಗದಾರ. ಈ ನನಗೆ ಇವತ್ತು ತಡಿಪಾರು ಮಾಡಿದ್ರು ಪರವಾಗಿಲ್ಲ. ಅಂದ್ರೆ ಇಂಥ ದಿಟ್ಟತನದಲ್ಲಿ ನಮ್ಮ ಧರ್ಮ ಉಳಿಸಬೇಕಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಬಂದಿರತಕ್ಕಂಥ ಬಬಲೇಶ್ವರ ಪಂಚಕುರುಷಿಯಿಂದ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳು ಈ ಸನಾತನ ಧರ್ಮ, ಆ ಗುರು ರಕ್ಷಣೆ, ಧರ್ಮ ರಕ್ಷಣೆಗಾಗಿ ನೀವೆಲ್ಲರೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾಡಸಿದ್ದೇಶ್ವರ ಅಪಗೋಳಿ ಆಗಿರ್ತಕ್ಕಂಥ ಇದರಲ್ಲಿ ನಾವೆಲ್ಲ ಸಂತರು ಅವರಿಗೆ ಸಹಭಾಗಿ ಅದೀವಿ ಅದರ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಪೂಜ್ಯರಲ್ಲಿ ವಂದನೆ ಸಲ್ಲಿಸ್ತಾ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ.